ಫ್ರೆಂಡ್ಸ್, ಆಲ್ಮೋಸ್ಟ್ ಎಲ್ಲ ಕೆಲಸನೂ ಮುಗೀತು. ಈ ಡಿಸ್ಟಂಬರ್ ಹೊಡೆಯೋ ಕೆಲಸ ಅಂತೂ ತುಂಬಾ ಕಷ್ಟ. ಅದು ಬಂದು ಏನು ಹೇಳೋದು ಅಂದರೆ ಎಲ್ಲ ಸಾಮಾನುಗಳೆಲ್ಲ ಎತ್ತಿ ಕ್ಲೀನ್ ಮಾಡಿ ಮಾಡೋದು ಅಂದರೆ ತುಂಬಾ ಕಷ್ಟ. ಅದು ಬಂದು ಬ್ಯಾಕ್ ಪೇನ್ ಬರುತ್ತೆ ನೋಡಿ, ಅದು ತಡೆಯೋಕ್ಕೆ ಆಗೋದಿಲ್ಲ. ಮಾತ್ರೆ ಹಾಕೊಂಡ್ರು ನಿದ್ದೆನೂ ಬರೋದಿಲ್ಲ, ಪೇಯ್ನೂ ಹೋಗೋದಿಲ್ಲ. ಸುಮಾರು ಜನ ಡಿಸ್ಟಂಬರ್ ಹೊಡೆದಿರ್ತಕ್ಕಂಥ ಮನೆಗೆ ಆ ಥರ ಅನುಭವ ಆಗಿರುತ್ತೆ. ನಂದು ಆಲ್ಮೋಸ್ಟ್ ಎಲ್ಲ ಕೆಲಸ ಮುಗೀತು. ಈಗ ಬಂದು ನಾನು ನಿಮ್ಮನ್ನು ತೋರಿಸ್ಬೇಕು, ಬನ್ನಿ ತೋರಿಸ್ತೀನಿ. ಫ್ರೆಂಡ್ಸ್ ನೋಡಿ, ಇತ್ತು ಫ್ಲಿಪ್ಕಾರ್ಟಲ್ಲಿ ಆರ್ಡ್ರ್ ಮಾಡಿ ತಗೊಂಡೆ. ಎಲ್ಲ ಐಟಮ್ಸ್ ಬಂದು ಇಡಬಹುದು, ಏನಂದರೆ ಕಾಲು ಕೆ ಜಿ ಇಡ್ಬೋದು ಅಷ್ಟೇ, ಜಾಸ್ತಿ ಇಡೋಕ್ಕಾಗೋದಿಲ್ಲ. ನಮ್ಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ತಗೊಂಡು ನಾವು ಯೂಸ್ ಮಾಡೋದಕ್ಕೆ ಚೆನ್ನಾಗಿರುತ್ತೆ. ಈ ಥರ ತಗೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ ನಾವು ನೋಡಿ ಅಮೌಂಟ್ ಯಾವ ಥರ ಉಳಿತಾಯ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಸ್ವಲ್ಪ ಗಮನ ಹರಿಸ್ತೀವಿ. ನಾವು ಜಾಸ್ತಿ ತೊಗೊಂಬರ್ತೀವಿ, ಮತ್ತೆ ಪ್ಯಾಕ್ ಮಾಡ್ತೀವಿ, ಮತ್ತೆ ಅದನ್ನು ಜಾಸ್ತಿ ಯೂಸ್ ಮಾಡೋದಿಲ್ಲ, ಮತ್ತೆ ಅದರಲ್ಲಿ ಹುಳಗಳು ಬಿದ್ದುಬಿಡುತ್ತೆ ಅಥವಾ ಬೂಸ್ಟ್ ಥರ ಬಂದುಬಿಡುತ್ತೆ. ಅದಕ್ಕೆ ನಾವು ಸ್ವಲ್ಪ ತಗೊಂಡು ನಮಗೆ ಕಣ್ಣು ಎದುರುಗಡೆನೇ ಇತ್ತು ಅಂದರೆ ನಾವು ಏನೇನು ಮಾಡಬೇಕು ಅಂತ ನಮಗೆ ಮನೆಗೆ ಒಂದು ಐಡಿಯಾ ಬಂದುಬಿಡುತ್ತೆ. ಇದೆಲ್ಲ ಜಾಮೂನ್ದು ಪೌಡರು. ನನ್ನ ಮಗನಿಗೆ ತುಂಬ ಇಷ್ಟ ಜಾಮೂನ್ ಅಂದರೆ, ಅದಕ್ಕೋಸ್ಕರನೇ ಆ ಪೌಡ್ರ್ ತಂದು ಕಟ್ ಮಾಡಿ ಅದರಲ್ಲಿ ಹಾಕಿದ್ದೀನಿ. ನಮ್ಮ ಕಿಚನ್ ತುಂಬಾ ಚಿಕ್ಕದು, ನನಗೆ ಅದೊಂದು ದೊಡ್ಡ ಟೆನ್ಷನ್ನು. ಏನು ಮಾಡೋದು, ನನಗೆ ಹೊಸ ಮನೆಗೆ ಹೋಗೋ ಪ್ಲ್ಯಾನ್ ಇದೆ. ಅಂದರೆ ದೊಡ್ಡದಾಗಿ ಪ್ಲ್ಯಾನ್ ಅನ್ನೋದಕ್ಕಿಂತ ಫಸ್ಟು ಸೈಟಲ್ಲಿ ಕಟ್ಟೋ ಅಂತಹ ಪ್ಲ್ಯಾನ್ ಇದೆ. ಕಿಚನ್ ಮಾತ್ರ ತುಂಬ ದೊಡ್ಡದಾಗಿ ಕಟ್ಟಬೇಕು ಅಂತ ನನಗೆ ಆಸೆ ಬಂದುಬಿಟ್ಟಿದೆ ಫ್ರೆಂಡ್ಸ್. ನನಗೆ ಕಿಚನ್ ತುಂಬಾ ಚಿಕ್ಕದು ನಮ್ಮ ಮನೆಯದು, ಅದೊಂದು ಬೇಜಾರು. ನೆಕ್ಸ್ಟ್ ಮನೆ ಕಟ್ಟೋವಾಗ ಕಿಚನ್ ಸ್ವಲ್ಪ ದೊಡ್ಡದಾಗಿ ಕಟ್ಟಬೇಕು, ಚೆನ್ನಾಗಿ ಕಟ್ಟಬೇಕು ಅಂತ ಪ್ಲ್ಯಾನಲ್ಲಿದ್ದೀನಿ. ನೋಡೋಣ. ಇದು ಬಂದು ಏನಂದರೆ ಜಾಸ್ತಿ ಐಟಮ್ ಸಿಕ್ಕೋಕ್ಕಾಗೋದಿಲ್ಲ, ಅಷ್ಟು ಚಿಕ್ಕದಾಗಿದೆ ನೋಡಿ ಫ್ರೆಂಡ್ಸ್. ಈ ಥರದ್ದೆಲ್ಲ ನಾವು ತಗೊಳ್ಳೋದ್ರಿಂದ ನಮ್ಮ ಕಣ್ಣೆದುರಿಗೂ ಇರುತ್ತೆ. ನಾವು ಮನಿ ಸೇವಿಂಗ್ ಕೂಡ ನಾವು ಮಾಡ್ತಕ್ಕಂತಹ ಮನೆಗೆ ಬೇಕಾಗಿರ್ತಕ್ಕಂತಹ ಸಾಮಗ್ರಿಗಳು ತೆಗೆಯೋದ್ರಲ್ಲಿ ಕೂಡ ನಾವು ಮನಿ ಸೇವಿಂಗ್ ಮಾಡಬಹುದು. ಈ ಥರ ತಗೊಳ್ಳೋದ್ರಿಂದ ನಾವು ಜಾಸ್ತಿ ಎಷ್ಟು ಬೇಕೋ ಅಷ್ಟು ಅಡುಗೆ ಮಾಡ್ಕೊಳ್ತೀವಿ, ವೇಸ್ಟ್ ಮಾಡೋದಿಲ್ಲ, ಮತ್ತು ಡಸ್ಟ್ಬಿನ್ಗೆ ಹಾಕ್ತಕ್ಕಂತಹ ಬಾಧೆ ಇರೋದಿಲ್ಲ. ಅದಕ್ಕೆ ನಮ್ಗೆ ಎಷ್ಟು ಬೇಕೋ ಅಷ್ಟು, ನಮ್ಮ ಮನೆಗೆ ಎಷ್ಟೆಷ್ಟು ಬೇಕೋ ಅಷ್ಟಷ್ಟು ನಾವು ತಗೊಳ್ಳೋದ್ರಿಂದ ಮನಿ ಸೇವಿಂಗ್ ಕೂಡ ಸೂಪರಾಗಿ ಮಾಡ್ಬೋದು ಫ್ರೆಂಡ್ಸ್. ಈ ಥರ ನಾವು ಹಣವನ್ನು ಉಳಿತಾಯ ಕೂಡ ನಾವು ಮಾಡ್ಬೋದು. ಈ ಥರ ನೀವು ತೆಗೆದು ಇಟ್ಕೊಳ್ಳಿ, ನಿಮ್ಮ ಕಣ್ಣೆದುರಿಗೂ ಇರುತ್ತೆ, ನೋಡೋಕ್ಕೆ ಲಕ್ಷಣವಾಗೂ ಇರುತ್ತೆ. ಏನೇನು ಬೇಕೋ ಅದು ತಗೊಳ್ಳೋದಕ್ಕೆ ಒಂಥರ ಏನು ಹೇಳೋದು ಅಂದರೆ, ಎಷ್ಟು ಬೇಕೋ ಅಷ್ಟು ತಗೊಳ್ಳೋಕ್ಕೆ ಒಂದು ಮನಸ್ಸು ಬರುತ್ತೆ. ಸುಮ್ಮನೆ ತಗೊಂಡು ದುಡ್ಡುಗಳೆಲ್ಲ ವೇಸ್ಟ್ ಮಾಡೋದೇ ಇರ್ತಕ್ಕಂತಹ ಒಂದು ಮನಸ್ಸು ಬರುತ್ತೆ. ನಾನು ಹಾಗೆ ಅನವಶ್ಯಕವಾಗಿ ಖರ್ಚುಗಳನ್ನು ಮಾಡೋದಿಲ್ಲ, ಎಷ್ಟು ಬೇಕೋ ಅಷ್ಟೇ ಮಾಡ್ತೀನಿ. ನೆಕ್ಸ್ಟ್ ಬಂದು ಮನೆ ಒರೆಸ್ತಾ ಇದ್ದೀನಿ. ಬೇಗ ಮನೆಗಳೆಲ್ಲ ಒರೆಸಿ ಎಲ್ಲ ಕ್ಲೀನ್ ಮಾಡಿ ನೀಟ್ ಮಾಡಿ ನಾನು ಬಂದು ಇನ್ನೊಂದು ನಿಮಗೊಂದು ವಿಷಯ ಹೇಳಬೇಕು. ಹೆಣ್ಮಕ್ಳು ತುಂಬ ಸ್ಟ್ರಾಂಗಾಗಿದ್ದರೆ ಮಾತ್ರ ಸಾಲದು, ತುಂಬ ಜ್ಞಾನವಾಗಿ ಕೂಡ ಇರಬೇಕಾಗುತ್ತೆ. ಮನಿ ಸೇವಿಂಗ್ ಮಾಡೋದ್ರಲ್ಲಿ ಎಲ್ಲದರಲ್ಲೂ ಅಷ್ಟೇ, ಯಾರ ಮೇಲೂ ಡಿಪೆಂಡ್ ಆಗದ ಹಾಗೆ ಫಸ್ಟ್ ಆಫ್ ಆಲ್ ನಮ್ಮನ್ನು ನಾವು ನಂಬಬೇಕು, ಧೈರ್ಯವಾಗಿರಬೇಕು, ಯಾರ ಮೇಲೂ ಡಿಪೆಂಡ್ ಆಗಬಾರ್ದು, ಅನವಶ್ಯಕವಾಗಿ ದುಡ್ಡುಗಳನ್ನು ಖರ್ಚು ಮಾಡಬಾರ್ದು. ಅದೇ ರೀತಿ ಮನಿ ಸೇವಿಂಗ್ ಮಾಡೋದಕ್ಕೆ ಒಂದು ಒಳ್ಳೆಯ ದಾರಿಯನ್ನು ಕೂಡ ಹುಡ್ಕೋಬೇಕು. ಯಾವುದೇ ರೀತಿ ಶೋ ಅಪ್ ಖಂಡಿತ ಇಲ್ಲ. ನನಗೆ ಮನಿ ಸೇವಿಂಗ್ ಪ್ಲ್ಯಾನ್ ಅಂದರೆ ತುಂಬಾ ಇಷ್ಟ. ಈಗ ಬಂದು ನಾನು ಏನಕ್ಕೆ 100 ರೂಪಾಯಿದು ತೋರಿಸ್ತಾ ಇದ್ದೀನಿ ಅಂದರೆ, ಇದು ಬಂದು ನಾನು ಸೇವಿಂಗ್ ಮಾಡಿರ್ತಕ್ಕಂತಹ ಅಮೌಂಟ್ ಫ್ರೆಂಡ್ಸ್. ನೀವು ಒಂದು ಇವಾಗ ಮನಿ ಸೇವಿಂಗ್ ಮಾಡೋದಕ್ಕೆ ಒಂದು ಇಂಟ್ರೆಸ್ಟ್ ಆದಂತಹ ಒಂದು ವಿಷಯ ನಾನು ನಿಮ್ಗೆ ಹೇಳ್ತೀನಿ. ಈಗ ಒಂದು 100 ರೂಪಾಯಿ ಸೇರಿಸ್ಬೇಕು ಅಂದರೆ ನೀವು 100 ರೂಪಾಯಿನೇ ಸೇರಿಸ್ಕೊಂಬನ್ನಿ. ಇಲ್ಲ 200 ರೂಪಾಯಿ ಸೇರಿಸ್ಬೇಕು ಅಂತ ನಿಮ್ಮ ಮೈಂಡಲ್ಲಿ ಬಂತು ಅಂದರೆ 200 ರೂಪಾಯಿನೇ ಸೇರಿಸ್ಕೊಂಬನ್ನಿ. ದಯವಿಟ್ಟು 50 ರೂಪಾಯಿ ಮಾತ್ರ ಸೇರ್ಸೋಕೆ ಹೋಗಬೇಡಿ, ನನಗದು ಇಷ್ಟ ಆಗೋದಿಲ್ಲ. ನನ್ನ ಐಡಿಯಾ ಹೇಳ್ತೀನಿ. ನೀವು 100 ರೂಪಾಯಿ ಸೇರಿಸ್ಬೇಕು ಅಂದರೆ 100 ರೂಪಾಯಿನೇ ಸೇರಿಸ್ಕೊಂಡೇ ಬರ್ತಾಯಿರಿ. ಆಗ ನಿಮ್ಗೊಂದು ಇಂಟ್ರೆಸ್ಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಇವಾಗ ನಿಮಗೆ 200 ಬಂತು ಅಂದರೆ ಕೂಡ ನೀವೇನು ಮಾಡ್ತೀರಾ ಅಂದರೆ 200 ರೂಪೀಸ್ನ ನೀವು 100 ರೂಪೀಸ್ ಆಗಿ ಕನ್ವರ್ಟ್ ಮಾಡಿಕೊಂಡು ನೀವು ಹಣವನ್ನು ಯಾವ ಜಾಗದಲ್ಲಿ ಸೇರಿಸ್ತೀರೋ ಆ ಜಾಗದಲ್ಲಿ ಸೇರಿಸ್ಕೊಂಡು ಬರ್ತಾಯಿರಿ. ಅದೊಂಥರ ಇಂಟ್ರೆಸ್ಟ್ ಆಗಿ ನಾವು ಮನಿ ಸೇವಿಂಗ್ ಮಾಡೋದಕ್ಕೆ ಒಂದು ಮೋಟಿವೇಟೆಡ್ ಆಗುತ್ತೆ. ಈಗ 100 ರೂಪಾಯಿ ಅಂದರೆ 100 ರೂಪಾಯಿ, 200 ಅಂದರೆ 200, 50 ರೂಪಾಯಿ ಏನಕ್ಕೆ ಬೇಡ ಅಂತೀನಿ ಅಂದರೆ, ಒಂದು 100 ರೂಪಾಯಿ ಅಂದರೆ ಅದೊಂದು ಅಮೌಂಟ್, ಅದೊಂದು ಮೊತ್ತ. ಆ ಥರ 50 ರೂಪಾಯಿನೂ ಕಮ್ಮಿ ಅಲ್ಲ, ಬಟ್ 100 ರೂಪಾಯಿ ಸೇರಿಸೋದ್ರಲ್ಲಿ ಒಂಥರ ಮನತೃಪ್ತಿ ಅಂತ ನಾನು ಹೇಳ್ತೀನಿ. ಈ ಥರ ನೀವು ಮನಿ ಸೇವಿಂಗ್ ಮಾಡ್ಕೊಂಡು ಬರ್ತಾಯಿರಿ.
ಮಾಡ್ಕೊಂಡು ಬರ್ತಾಯಿದ್ರೆ ನೀವು ನಿಮಗೆ ಒಂಥರ ಖುಷಿ ಆಗುತ್ತೆ. ಮನೆ ಕ್ಲೀನಿಂಗ್ ಮಾಡ್ತಾ ಮಾಡ್ತಾ, ಮನಿ ಸೇವಿಂಗ್ ಮಾಡ್ತಾ ಮಾಡ್ತಾ, ಹುಷಾರಾಗಿ ಇರ್ತಾ ಇರ್ತಾ ಜಾಸ್ತಿ ಟ್ಯಾಲೆಂಟಾಗಿ ಇರ್ತಾ ಇರೋದು ಎಷ್ಟೊಂದು ಸಂತೋಷ ಅಲ್ವಾ? ಖುಷಿಯಾಗಿ ನಮ್ಮನ್ನು ನಮ್ಮ ಮೇಲೆ ನಮ್ಗೆ ಇನ್ನೂ ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ. ಹಣವನ್ನು ಅನವಶ್ಯಕವಾಗಿ ಖರ್ಚು ಮಾಡದೆ, ಎರಾಬಿರಿ ಬಟ್ಟೆ ತಗೊಳ್ಳೋದು, ಎರಾಬಿರಿ ಮನೆಗೆ ಬೇಕಾಗಿರ್ತಕ್ಕಂಥ ಐಟಮ್ಸ್ ಎಲ್ಲ ತಗೊಳ್ಳೋದು, ಸುಮ್ಮನೆ ದುಡ್ಡುಗಳು ಖರ್ಚು ಮಾಡೋದು, ಜಾಸ್ತಿ ಫಿಲಮ್ಗಳಿಗೆ ಪಿಕ್ಚರ್ ನೋಡಬೇಕಿಲ್ಲ ಅಂತ ನಾನು ಹೇಳಿಲ್ಲ. ನಮ್ಮ ಮನೆ ಹತ್ರ ಒಬ್ರಿದ್ದಾರೆ. ಹೇಳೋಕ್ಕೆ ಬೇಜಾರು. ನನ್ನ ಫ್ರೆಂಡು ಮನೆ ಹತ್ರ ಅಂದರೆ ಇಲ್ಲಿಂದ ಒಂದು 2 ಕಿಲೋಮೀಟ್ರ್ ಇರ್ಬೋದು. ಅವಳು ಜಾಸ್ತಿ ಫಿಲಮ್ಗೆ ಹೋಗ್ತಾಳೆ, ಜಾಸ್ತಿ ದುಡ್ಡು ಖರ್ಚು ಮಾಡ್ತಾಳೆ. ನಾನು ಬೈತಾ ಇರ್ತೀನಿ, ಇನ್ನು ಸ್ವಲ್ಪ ದಿವಸ ಆಯಿತು ಅಂದರೆ ಟಿ ವಿಯಲ್ಲೇ ಬಂದುಬಿಡುತ್ತೆ, ಏನಕ್ಕೆ ಹೋಗ್ತೀಯಾ? ಒಂದು ಸರಿ ಹೋಗ್ಬೇಕು ಅಂದರೆ 600-700 ರೂಪಾಯಿ ಖರ್ಚು ಮಾಡಬೇಕು. ಆ 600-700 ರೂಪಾಯಿ ಒಂದು ಕಡೆ ಎತ್ತಾಕು ಅಂತ ಹೇಳ್ತಾ ಇರ್ತೀನಿ. ಈಗದ ಅವಳಿಗೆ ಬುದ್ಧಿ ಬಂದಿದೆ, ಓಕೆ ಅಂತ ಹೇಳ್ತಾ ಇದ್ದಾಳೆ. ಅದು ಮತ್ತೆ ಬಂದ್ಬಿಡುತ್ತೆ, ಮತ್ತು ನೆಟ್ಟಲ್ಲೆಲ್ಲ ಬಿಟ್ಬಿಡ್ತಾರೆ. ಯಾವುದಾದ್ರೂ ತುಂಬ ಇಂಪಾರ್ಟೆಂಟ್ ನಮ್ಗೆ ಇಷ್ಟ ಆಗಿರೋ ಪಿಕ್ಚರ್ಗೆ ಮಾತ್ರ ನಾವು ಹೋಗೋಣ, ಬೇಡ ಅಂತ ಹೇಳೋದಿಲ್ಲ ಥಿಯೇಟ್ರಿಗೆ. ಇದೇನು ಅಂದರೆ ಇದು ಬಂದು ಗೋಲ್ಡ್ ಸೇವಿಂಗ್ ಇಟ್ಟಿದ್ದೀನಿ ಫ್ರೆಂಡ್ಸ್. ಇದು 20,000 ಇದೆ, ಅದು 30,000. 20,000 ಏನು ಅಂದರೆ ಈಗ ಗೋಲ್ಡ್ ಸೇವಿಂಗ್ ಅಂದರೆ ಈಗ ಒಡವೆ ಅಂಗಡಿಗಳಲ್ಲಿ ಗೋಲ್ಡನ್ನು ವರ್ಷಕ್ಕೊಂದ್ಸರಿ ನಾವು ತಗೊಳ್ತೀವಿ ಗೊತ್ತಾ, ಗೋಲ್ಡ್ ಸ್ಕೀಮ್. ಅದಕ್ಕೆ ಇದಿಟ್ಟಿದ್ದೀನಿ. ಅದು ಮನಿ ಸೇವಿಂಗ್ ಮಾಡ್ದಂಗೂ ಆಯಿತು, ಈ ಕಡೆ ಗೋಲ್ಡ್ ಸೇವಿಂಗ್ ಮಾಡ್ದಂಗೂ ಆಯಿತು. 2 in 1 ಅಲ್ವಾ? ಒಂದೇ ಕಲ್ಲಲ್ಲಿ 2 ಮಾವಿನ ಹಣ್ಣು ಅಂತಾರಲ್ಲ ಆ ಥರ. ಈ ಕಡೆ ಮನಿ ಸೇವಿಂಗು ಮಾಡ್ದಂಗಾಯಿತು, ಈ ಕಡೆ ಗೋಲ್ಡ್ಗೂ ನಾನು ಹಣವನ್ನು ಕಟ್ಟಿದಂಗಾಯಿತು. ಈ ಥರ ನಾವು ಹುಷಾರಾಗಿ ಮನಿ ಸೇವಿಂಗ್ ಮಾಡ್ಕೊಂಡು ಬರ್ತಾ ಇದ್ದರೆ ಜೀವನದಲ್ಲಿ ನಾವು ಮುಂದೆ ಬರುವಂತಹ ಕಠಿಣ ದಿನಗಳಿಗೆ ಭಯ ಪಡಬೇಕಾಗಿರ್ತಕ್ಕಂತಹ ಅವಶ್ಯಕತೆ ಇರೋದಿಲ್ಲ. ಮತ್ತು ಯಾರ ಹತ್ರನೂ ನಾವು ಕೈ ಒಡ್ಡಿ ಚಾಚುವಂತಹ ಪರಿಸ್ಥಿತಿ ಬರೋದಿಲ್ಲ. ನೆಮ್ಮದಿಯಾದ ನಿದ್ರೆ ಬೇಕು ಅಂದರೆ ಹಣವನ್ನು ಸಂಪಾದಿಸುವ ರೀತಿಯನ್ನು ಕಲೀಲೇಬೇಕು. ಆಗ ಮಾತಾಡಿ ಮಲಗಿದ ತಕ್ಷಣ ನಿದ್ದೆ ಬರುತ್ತೆ. ಓಕೆ ಫ್ರೆಂಡ್ಸ್, ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ, ದಯವಿಟ್ಟು ಸಬ್ಸ್ಕ್ರೈಬ್